ಮಡಗಬೇಕು ಮಡಗಬೇಕು. ದಯವಿಟ್ಟು ಶಾಂತತೆ ಕಾಪಾಡಬೇಕು. ಸ್ವಲ್ಪ ವ್ಯತ್ಯಾಸಗಳಾಗ್ತಾವ. ಮೊಬೈಲ್ ಚಾಲು ಮಾಡೋ ಮುಂದೆ ವೇಟ್ ಮಾಡಿ. ಕಾಲಕ್ಕೆ ತಕ್ಕ ಕಲ್ಲೇಶ್ವರ, ಸಮಯಕ್ಕೆ ತಕ್ಕ ಸಂಗಮೇಶ್ವರ, ಅನುಕೂಲಕ್ಕೆ ತಕ್ಕ ಅರ್ಕೇಶ್ವರ, ನಿತ್ಯ ಕಲ್ಯಾಣ, ಹಸಿರು ತೋರಣ, ಕಿಶೋರಿ ಕಲ್ಯಾಣ, ಸ್ಮಶಾನ ರುದ್ರ ಸ್ವಾಮಿ ಕಲ್ಯಾಣ, ಪಾರ್ವತಿ ಪರಮೇಶ್ವರ, ಗಜಪತಿ ಗರ್ವಭಂಗ, ಸ್ಮಶಾನ ರುದ್ರ ಸ್ವಾಮೀಜಿ ಕಿ, ಸ್ಮಶಾನ ರುದ್ರ ಸ್ವಾಮೀಜಿ ಕಿ. ಮಡಗಬೇಕು ಪಾದ, ಮಡಗಬೇಕು ಪಾದ, ಮಡಗಬೇಕು ಪಾದ, ಮಡಗಬೇಕು ಮಡಗಿಡಬೇಕು ಪಾದ. ಸ್ವಾಮಿಗಳು ಯಾರಿಗೆ ಹೇಗೆ ಧ್ಯಾನ ಮಾಡ್ತಾ ಇರ್ತಾರೆ. ಬೆಳ್ಳಂಬೈರೆ ಕುತ್ಕೊಂಡ್ಬಿಡ್ತಾರ, ಎಲ್ಲ ಕುತ್ಕೊಂಡ್ಬಿಡ್ತಾರ. ಒಂದು ಸಾರಿ ಧ್ಯಾನಕ್ಕೆ ಕೌಟಿಗೆ ತಿನ್ಕೊಂಡ್ಬಿಡ್ತಾರ. ಸ್ವಾಮಿಗಳು ಸ್ವಲ್ಪ ಹಂತನಿಗೆ ಕೊಡ್ತಾರೆ. ಅವರು ಎಲ್ಲ ಅನುಭವಿಸೋದಿಲ್ಲ. ಮತ್ತೆ ಸ್ವಾಮಿಗಳ ಒಟ್ಟಿಗೆ ಏನ್ ತಿಂತಾರೆ? ಅದೇ ಬೀಗ ಸೌತೆಕಾಯಿ ಹೇಳಿಕೆ ಸೌತೆಕಾಯಿ ಸ್ವಾಮಿಗೆ ತೊಂದರೆ ಆಗುತ್ತೆ. ತೊಂದರೆ ಹುಡುಗಿ ನಮ್ಮ ಬಸ್ಸಡಿಗೆ ಜನಗೂ ಬಂದಿದ್ದಾರೆ. ಮಾನವನ ಜನ್ಮ ಬಹಳ ಅಮೂಲ್ಯವಾದುದು ಮಕ್ಕಳೇ. ಅದನ್ನು ಹಾಳು ಮುಳು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ. ಮಹಾತ್ಮ ಗಾಂಧೀಜಿಯವರು ಮಕ್ಕಳೇ ಒಂದು ಮಾತನ್ನ ಹೇಳ್ತಾರೆ, ಕೆಟ್ಟದನ್ನ ನೋಡಬೇಡ, ಕೆಟ್ಟದನ್ನ ಕೇಳಬೇಡ, ಕೆಟ್ಟದನ್ನ ಮಾತನಾಡಬೇಡ ಅಂತ. ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ. ಏಕೆ ಅಂತ ಹೇಳಿದ್ರೆ ಮಕ್ಕಳೇ, ನಾವು ಪಾದ ಪೂಜೆ ಮಾಡಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿರ್ತೀವಿ. ಮಕ್ಕಳ ಇಂದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಮಕ್ಕಳೇ. ಮೊನ್ನೆ ಒಂದು ಹಾಡನ್ನ ಕೇಳಿದೆ, ಯಮ್ಮ ಯಮ್ಮ ನೋಡ್ದೆ ನೋಡಬಾರ್ದನ್ನ ನಾ ನೋಡ್ದೆ. ಅದೇನ್ ನೋಡಿದ್ನೋ, ಅದು ಹೇಗೆ ನೋಡಿದ್ನೋ, ಅದೆಷ್ಟಾಗ್ತಲ್ಲಿ ನೋಡಿದ್ನೋ ನಮಗಂತೂ ಗೊತ್ತಿಲ್ಲ. ಕುಯ್ತದೆ ರಕ್ತ, ಕೊತ 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 ಅಂತ ಕುಯ್ತದೆ, ತೋರ್ಸಕ್ಕಾಗಲ್ಲ. ಪುರಂದರದಾಸರು ಮಕ್ಕಳೇ ಒಂದು ಭಾಗದಲ್ಲಿ ಹೇಳ್ತಾರೆ, ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಅಂತ. ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ, ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು, ನಾದ್ರ ದಿನ ಚಲ್ತಂತೆ ಚಲ್ತವ್. ಅದೆಷ್ಟೊತ್ತಲ್ಲಿ ಚಲ್ತೋ, ಅದ್ ಹ್ಯಾಕ್ ಚಲ್ತೋ, ಅದೇಂತ ಚಲ್ತೋ ನಮಗಂತೂ ಗೊತ್ತಿಲ್ಲ. ಕುದಿತದೆ ರಕ್ತ, ಕೊತ 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 ಅಂತ ಕುದಿತದೆ. ಮಕ್ಕಳೇ, ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ. ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗ್ತಾ ಇದೆ. ಮಕ್ಕಳೇ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಬರೀ ಮಕ್ಕಳನ್ನೇ ಮಾಡಿ. ಯಾಕೆಂದ್ರೆ ಮಕ್ಕಳೇ, ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವ ಇತ್ತು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಇದನ್ನ ಹಾಡುಗಳಲ್ಲಿ ಕೇಳಬೇಕು ಮಕ್ಕಳೇ. ಅಪ್ಪ ಲೂಸ, ಅಮ್ಮ ಲೂಸ, ನಾನು ಲೂಸ, ನಿಮ್ಮಜ್ಜೆ ಲೂಸ, ನನ್ನ ಪಂಚೆ ಲೂಸ. ಕುದಿತದ ರಕ್ತ, ಕೊತ 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 ಅಂತ ಕುಯ್ತದೆ, ತೋರ್ಸಕ್ಕಾಗಲ್ಲ. ಸ್ವಾಮಿಗಳ ಅವಾಗಿಂದ ಕುದಿತದೆ ರಕ್ತ ಅಂತ ಅಂತಿರಲ್ಲ, ಅದ್ ಹೆಂಗ್ ಕುದಿತದೆ ಸ್ವಲ್ಪ ತೋರಿಸಿ ನೋಡವ. ದರಿದ್ರ ಮುಂಡೆ ಇದೆ, ಇಷ್ಟು ಮುಂಡೆ ಇದೆ, ನಾಯಿ ಮುಂಡೆ ಇದೆ, ಅಲ್ಕ ಮುಂಡೆ ಇದೆ. ನನ್ನ ಮಗನೇ ತೋರ್ಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ, ತೋರ್ಸ್ಬೇಕಂತೆ. ಬಾ ಒಳಗಡೆ ತೋರಿಸ್ತೀನಿ. ಹಲೋ, ಹಾಯ್ ಮಿತ್ತು. ಮುತ್ತು ಅಲ್ಲ, ನಾನು ಮುತ್ತು. ನಿತ್ಯ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಸ್ವಾಮಿಗಳು ಫಲಾಹಾರ ಸೇವೆಯಲ್ಲಿದ್ದಾರೆ. ನೀವು ಸ್ವಾಮಿಗಳು
ಪರ್ಸನಲ್ ರೂಮ್ ನಲ್ಲಿ ಇರಿ. ಸ್ವಾಮಿಗಳು ಪ್ರಸಾದನ ಅಲ್ಲಿಗೆ ತಗೊಂಡ್ ಬರ್ತಾರೆ. ಮಡಗ್ಲ ಏನ ಫೋನ್ ಅಯ್ಯೋ 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 ಏನಾಯ್ತು ಗುರುಗಳೇ? ಅಯ್ಯೋ ಯಾಕೋ ಹೊಟ್ಟೆ ಮುಲ ಮುಲ ಅಂತ ಇದೆ ಕಣೋ. ಹೌದಾ, ಈಗಾಗ್ತಾ ಇದೆಯಾ? ನಾನೆಲ್ಲೋ ಅವಾಗ್ಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಅಯ್ಯಪ್ಪ, ಏನು ಹಂಗಂದ್ರೆ ಅರ್ಥ? ಮತ್ತಿನ್ನೇನು ಗುರುಗಳೇ, ಆ ಹೆಣ್ಮಕ್ಳು ತಂದ್ಕೊಟ್ರು ಅಂತ ಆಳು ಮೂಳು ಗಬ್ಬು ಗಟ್ರೆ ಅದೆಷ್ಟು ದಿವಸ ಆಗಿತ್ತೋ ಮಾಡಿದ್ ಬೋಂಡ ಪಾನಿಪುರಿ ಎಲ್ಲ ತಿಂದು ತಿಂದು ಈಗ ಶುರುವಾಗೈತೆ ನಿಮ್ಗೆ. ಏನು ಹಂಗಂದ್ರೆ? ಅದೇ ಗುರುಗಳೇ, ಅವಾಗ್ಲೇ ನೀವೆಲ್ಲ ತಗೊಂಬಂದ್ ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ, ಈಗ ಶುರುವಾಗಿದೆ. ಅಯ್ಯೋ ಅಮ್ಮ